ಪ್ರಧಾನಮಂತ್ರಿ ಸ್ಥಾನಕ್ಕೆ ನರೇಂದ್ರ ಮೋದಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಮುರ್ಮುಗೆ ಪ್ರಧಾನಿ ರಾಜೀನಾಮೆ ಪತ್ರವನ್ನ ಈಗಾಗಲೇ ಸಲ್ಲಿಸಿ ಬಂದಿದ್ದಾರೆ. ಸಹಜವಾದಂತಹ ಪ್ರಕ್ರಿಯೆ, ಯಾಕಂದ್ರೆ ಈಗಾಗಲೇ ಟರ್ಮ್ ಮುಗಿದಿರೋದ್ರಿಂದಾಗಿ ಈಗ ಅವರು ರಾಜೀನಾಮೆ ಪತ್ರವನ್ನ ಸಲ್ಲಿಸಬೇಕಿತ್ತು. ಅದರಂತೆ ಇವತ್ತು ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ರಾಜೀನಾಮೆಯನ್ನ ರಾಷ್ಟ್ರಪತಿಯವರು ಕೂಡ ಅಂಗೀಕಾರ ಮಾಡಿದ್ದಾರೆ. 17ನೇ ಲೋಕಸಭೆ ವಿಸರ್ಜಿಸುವಂತೆ ಶಿಫಾರಸು ಮಾಡಿದ್ದಾರೆ. ನೂತನ ಸರ್ಕಾರ ರಚನೆಗೂ ಕೂಡ ಅವಕಾಶ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ. ಇದು ಸಹಜವಾದಂತಹ ಒಂದು ಪ್ರಕ್ರಿಯೆ, ಯಾಕಂದ್ರೆ ಈಗಾಗಲೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಿದೆ. 240 ಮ್ಯಾಜಿಕ್ ನಂಬರ್ ದಾಟಲಿಲ್ಲ ಅಂತ ಹೇಳಿದ್ರು ಕೂಡ ಎನ್ಡಿಎನ ಬಲ ಬಿಜೆಪಿಗೆ ಇದೆ. ಸೊ ಹಾಗಾಗಿ ಸಹಜವಾಗಿ ಈ ಟರ್ಮ್ ಮುಗಿದಿದ್ರಿಂದಾಗಿ ಎರಡನೇ ಅವಧಿಗೆ ಪ್ರಧಾನಿಯಾಗಿದ್ದಂತಹ ನರೇಂದ್ರ ಮೋದಿ ತಮ್ಮ ಒಂದು ಕ್ಯಾಬಿನೆಟ್ ಅನ್ನು ಈಗ ವಿಸರ್ಜಿಸಬೇಕು, ಡಿಸಾಲ್ವ್ ಆಗುತ್ತೆ. ಅದಾದ ನಂತರ ಮತ್ತೆ ಹೊಸದಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ನಂತರ ಮತ್ತೆ ಹೊಸದಾಗಿ ಕ್ಯಾಬಿನೆಟ್ ಫಾರ್ಮೇಷನ್ ಆಗುತ್ತೆ. ಇದೆಲ್ಲವೂ ಕೂಡ ಮುಂದಿನ ಪ್ರಕ್ರಿಯೆಗಳು. ಸೊ ಅದರ ಮೊದಲಿಗೆ ಈಗ ಪ್ರಧಾನಮಂತ್ರಿ ರಾಜೀನಾಮೆಯನ್ನು ಕೊಡಬೇಕಿತ್ತು. ಸೊ ಹಾಗಾಗಿ ಇವತ್ತು ಪ್ರಧಾನಮಂತ್ರಿ ಹೋಗಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿದ್ದಾರೆ. ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಸಹಜವಾಗಿ ರಾಜೀನಾಮೆ ಪತ್ರವನ್ನು ಕೂಡ ಅಂಗೀಕರಿಸಿದ್ದಾರೆ. ಇನ್ನು ನೂತನ ಸರ್ಕಾರ ರಚನೆಗೂ ಕೂಡ ಅವಕಾಶವನ್ನ ಕೇಳಿರ್ತಾರೆ. ಇನ್ನು ಜೂನ್ 8ನೇ ತಾರೀಕು ಪ್ರಧಾನಿಯಾಗಿ ಮತ್ತೆ ಈಗ ಮೋದಿಯವರು ಪದಗ್ರಹಣವನ್ನು ಮಾಡ್ತಾರೆ. 3ನೇ ಬಾರಿ ಪಿಎಂ ಆಗಿ ಪದಗ್ರಹಣ ಮಾಡಲಿರುವಂತಹ ನರೇಂದ್ರ ಮೋದಿ ಪ್ರಧಾನಿಯಾಗಿ ಮಿತ್ರ ಪಕ್ಷಗಳ ಒಂದು ಬೆಂಬಲ ಅತ್ಯಗತ್ಯ. ಯಾಕಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದ್ರೂ ಕೂಡ ಮ್ಯಾಜಿಕ್ ನಂಬರ್ ದಾಟಿಲ್ಲ ಬಿಜೆಪಿ. ಸೊ ಮಿತ್ರ ಪಕ್ಷಗಳ ಬೆಂಬಲ ಪತ್ರವನ್ನ ಕೊಟ್ಟರೆ ಮಾತ್ರ ಅದು ಅವಕಾಶ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಅವರು ಹಂಗಾಮಿ ಪ್ರಧಾನಿಯಾಗಿನೇ ಮೋದಿಯವರು ಮುಂದುವರಿತಾರೆ. ಸೊ ಈಗ ಸ್ಟಿಲ್ ಹಂಗಾಮಿ ಪ್ರಧಾನಿಯಾಗೇ ಇರ್ತಾರೆ ಅವರು. ಹೊಸ ಸರ್ಕಾರ ರಚನೆಯವರೆಗೂ ಕೂಡ ಹಂಗಾಮಿಯಾಗಿ ಅವರು ಕಾರ್ಯನಿರ್ವಹಿಸ್ತಾರೆ. ಹೊಸದಾಗಿ ಮತ್ತೆ ಸರ್ಕಾರ ರಚನೆ ಆದಾಗ ಅವರು ಪ್ರಮಾಣ ವಚನ ಸ್ವೀಕರಿಸ ಮಾಡಿದ್ಮೇಲೆ 3ನೇ ಬಾರಿಗೆ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಸೊ ಅಲ್ಲಿವರೆಗೂ ಕೂಡ ಹಂಗಾಮಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಇರ್ತಾರೆ. ಸೊ ಈಗಿರುವಂಥ ವಿಚಾರ ಅಂದರೆ ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ರೂ ಕೂಡ ಬಿಜೆಪಿ 240 ಸ್ಥಾನಗಳನ್ನು ಪಡ್ಕೊಂಡಿರೋದ್ರಿಂದಾಗಿ ಸೊ ಅದು ಮ್ಯಾಜಿಕ್ ನಂಬರ್ ದಾಟಿಲ್ಲ. 272 ಬೇಕಿತ್ತು. ಸೊ ಆ ಒಂದು ಮ್ಯಾಜಿಕ್ ನಂಬರ್ ದಾಟದೇ ಇರೋದ್ರಿಂದಾಗಿ ಸಹಜವಾಗಿ ಅವರಿಗೆ ಎನ್ಡಿಎನ ಮಿತ್ರಕೂಟಗಳೇನಿದ್ದಾವೆ, ಮಿತ್ರ ಪಕ್ಷಗಳು, ಅವೆಲ್ಲ ಕೂಡ ಬೆಂಬಲವನ್ನು ನೀಡಬೇಕಾಗುತ್ತೆ. ಸೊ ಆ ಬೆಂಬಲ ಪತ್ರವನ್ನು ನೀಡಬೇಕಾಗುತ್ತೆ. ಪ್ರಮುಖವಾಗಿ ನಾವು ಎನ್ಡಿಎ ಜೊತೆಗಿದ್ದೀವಿ ಅಥವಾ ನರೇಂದ್ರ ಮೋದಿ ಅವರನ್ನು ನಾವು ಪ್ರಧಾನಿಯಾಗಿ ಮಾಡೋದಕ್ಕೆ ನಮ್ಮ ಸಹಕಾರನೂ ಕೂಡ ಇದೆ, ನಮ್ಮ ಒಪ್ಪಿಗೆ ಇದೆ, ಅಥವಾ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ರ ಬಗ್ಗೆ ಒಂದು ಸಪೋರ್ಟ್ ಮಾಡುವಂತಹ ಒಂದು ಪತ್ರವನ್ನು ಕೂಡ ಅವರು ಕೊಡಬೇಕಾಗುತ್ತೆ. ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿದ ನಂತರ ಹೋಗಿ ರಾಷ್ಟ್ರಪತಿಗಳನ್ನು ಅವರು ಮತ್ತೆ ಭೇಟಿಯಾಗಿ ನಮಗೆ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡಿ, ಯಾಕಂದರೆ ನನ್ನ ಬಳಿ ಬೆಂಬಲ ಇದೆ, 272 ಮ್ಯಾಜಿಕ್ ನಂಬರ್ ಏನು ಬೇಕು ಅದನ್ನು ನಾವು ದಾಟಿದ್ದೀವಿ, ಸೊ ನಮಗೆ ಇಷ್ಟು ಸಂಸದರ ಒಂದು ಬೆಂಬಲ ಇದೆ ಅನ್ನುವಂಥದ್ದನ್ನು ತೋರಿಸಿ ನಂತರ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇದೆಲ್ಲವೂ ಕೂಡ ಮುಂದಿನ ಒಂದು ಪ್ರೊಸೀಜರ್ಸ್. ಅದು 8ನೇ ತಾರೀಕಿಗೆ ಅಂತ ಹೇಳಿ ಈಗಾಗಲೇ ಅವರು ತೀರ್ಮಾನವನ್ನು ಮಾಡಿದರೆ 8ನೇ ತಾರೀಕು ಪದಗ್ರಹಣ ಆಗುತ್ತೆ ಅಂತೇಳಿ. ಅದಕ್ಕಿಂತ ಮುಂಚೆ ಮೀಟಿಂಗ್ಗಳಾಗುತ್ತೆ. ಎನ್ಡಿಎನಲ್ಲಿ ಇರುವಂತಹ ಎಲ್ಲ ಮಿತ್ರ ಪಕ್ಷಗಳನ್ನು ಕರೆದು ಮೀಟಿಂಗ್ ಮಾಡುವಂಥದ್ದು. ಇವತ್ತಿಗಾಗಲೇ ದೆಹಲಿಯಲ್ಲಿ ಇದ್ದಾರೆ. ನಿತೀಶ್ ಕುಮಾರ್ ಆಗಿರಲಿ ಅಥವಾ ಚಂದ್ರಬಾಬು ನಾಯ್ಡು ಅವರಾಗಿರಲಿ, ಇವರೆಲ್ಲರೂ ಕೂಡ ಈಗಾಗಲೇ ದೆಹಲಿಗೆ, ಪವನ್ ಕಲ್ಯಾಣ್ ಆಗಿರಲಿ, ಇವರೆಲ್ಲರೂ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರೋದ್ರಿಂದಾಗಿ ಇವರೆಲ್ಲರ ಜೊತೆಗೆ ಒಂದು ಸುತ್ತಿನ ಮತ್ತೆ ಮಾತುಕತೆಯನ್ನು ನಡೆಸಿ ಅಲ್ಲಿ ಮತ್ತೆ ಆಯ್ಕೆಗಳಾಗತ್ತೆ. ಅಂದರೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರೇ ಇರಬೇಕಾ, ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಅಥವಾ ಮಿತ್ರ ಪಕ್ಷಗಳಲ್ಲಿ ಯಾವುದಾದ್ರೂ ಒಂದು ಅಪಸ್ವರಗಳೇ ಎದ್ದೇಳುತ್ತಾ, ಇದೆಲ್ಲದರ ಬಗ್ಗೆಯೂ ಕೂಡ ಇನ್ನಷ್ಟು ಕುತೂಹಲ ಇದೆ. ಬಟ್ ಅದೆಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ.